ಮಕ್ಕಳಂದ್ರೆ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ ನಾವು. ಆ್ಯಂಡ್ ವೀರು ನೋಡಿದಾಗ ನನ್ನ ಫ್ರೆಂಡ್ ತುಂಬಾ ಆಸೆ ಪಡ್ತಾ ಇದ್ಲು. ಅವಳು ಹೇಳ್ತಾ ಇದ್ಲು, 1 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಎಲ್ಲೋ ಒಂಥರ ಡಿಸಪಾಯಿಂಟ್ ಆಗುತ್ತೆ. ಈ ಸ್ಟ್ರೆಸ್ಸಿಂದನೋ ಇಲ್ಲ ಏನಿಂದ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಪ್ರತಿ ತಿಂಗಳು ಒಂದು ಹೋಪ್ ಇರುತ್ತೆ, ಈ ತಿಂಗಳು ನನಗೆ ಕನ್ಫರ್ಮ್ ಆಗುತ್ತೆ ಅಂತ. ಬಟ್ ರಿಸಲ್ಟ್ ನೋಡಿದಾಗ ಒಂಥರ ಡಿಸಪಾಯಿಂಟ್ ಆಗುತ್ತೆ ಅಂತ ಒಂಥರ ಬೇಜಾರು ಪಡ್ಕೊತಾ ಇದ್ಲು. ನನಗೂ ಅವಾಗ ಅನ್ನಿಸ್ತಾ ಇತ್ತು, ನೀನು ಒಂದ್ಸತಿ ಡಾಕ್ಟ್ರ್ ಹತ್ರ ಮಾತಾಡಿ ನೋಡು, ಏನಕ್ಕೆ ಈ ಥರ ಆಗ್ತಾ ಇದೆ, 1 ವರ್ಷದಿಂದ ಟ್ರೈ ಮಾಡಿದ್ಯಾ, ಆಮೇಲೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಒಂದ್ಸತಿ ನೀನು ಡಾಕ್ಟ್ರ್ ಹತ್ರ ಮಾತಾಡು ಅಂತ ಹೇಳಿದೆ. ಆವಾಗ ಡಾಕ್ಟರ್ ಅವಳಿಗೆ ಹೇಳಿದ್ದು, ಈ ಮೈಲೋ ಕೇರ್ ಅವರ ಓವಿಲೂನಾ ಫೀಮೇಲ್ ಫರ್ಟಿಲಿಟಿ ಕ್ಯಾಪ್ಸೂಲ್ಸ್ನ ಟ್ರೈ ಮಾಡಿ ಅಂತ. ಫರ್ಟಿಲಿಟಿ ಇಂಪ್ರೂವ್ ಆಗಬೇಕಂದ್ರೆ ಹಾರ್ಮೋನ್ಸ್, ಓವ್ಯುಲೇಷನ್ ಮತ್ತು ಎಗ್ ಹೆಲ್ತ್ ಕೂಡ ಸಪೋರ್ಟ್ ಮಾಡಬೇಕು, ಅದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಈ ಓವಿಲೂನಾದಲ್ಲಿ CoQ10 ಇದೆ. ಇದರಿಂದ ಎಗ್ ಕ್ವಾಲಿಟಿ ಸಪೋರ್ಟ್ ಜಾಸ್ತಿ ಇರುತ್ತೆ, ಜಿಂಕ್ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಶತಾವರಿ ಇದೆ, ರೀಪ್ರೊಡಕ್ಷನ್ ಹೆಲ್ತ್ ಕೂಡ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ವಿಟಮಿನ್ D2 ಮತ್ತು B12 ಇರೋದ್ರಿಂದ ಅವ್ರಿಗೆ ತುಂಬ ಎನರ್ಜೆಟಿಕ್ ಅನ್ನೋದು ಕೂಡ ಶುರು ಆಗುತ್ತೆ. ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ಅವಳ ಸೈಕಲ್ ಕೂಡ ರೆಗ್ಯುಲರ್ ಆಗ್ತಾ ಹೋಗ್ತು. ಆ್ಯಂಡ್ 2 ರಿಂದ 3 ತಿಂಗಳೊಳಗಡೆ ಬಾಡಿಲೂ ಕೂಡ ಒಳ್ಳೆ ಪಾಸಿಟಿವ್ ಚೇಂಜಸ್ ಇತ್ತು. ಆ್ಯಂಡ್ ಆಮೇಲೆ ನೋಡಿದ್ರೆ ಅವಳಿಗೆ ಪಾಸಿಟಿವ್ ಅಂತಲೂ ಗೊತ್ತಾಯಿತು. ಅಂದರೆ ಆ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಆಗೋ ಒಂದು ಖುಷಿ ಇರುತ್ತಲ್ಲ, ಅದನ್ನು ಮರೆಯೋಕ್ಕಾಗೋದೇ ಇಲ್ಲ, ಅಷ್ಟು ಖುಷಿ. ಆ್ಯಂಡ್ ಅದ್ರ ಜೊತೆಲಿ ಏನು ಮಾಡಬೇಕಂದ್ರೆ ನಮ್ಮ ಹೆಲ್ತ್ ಕಡೆ ಗಮನ ವಹಿಸಬೇಕು, ಒಳ್ಳೆ ಫುಡ್ ತೊಗೋಬೇಕು, ರೆಗ್ಯುಲರ್ ವಾಕಿಂಗ್ ಮಾಡಬೇಕು, ಆ್ಯಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಕೋಬೇಕು. ಅವಾಗಿನ್ನೂ ಚೆನ್ನಾಗಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈ ಪ್ರಾಡಕ್ಟ್ನ ನೀವೇನಾದರೂ ಮೈಲೋ ಆ್ಯಪ್ ಮತ್ತು ವೆಬ್ಸೈಟಿಂದ ಆರ್ಡರ್ ಮಾಡಿದ್ರೆ ನಿಮಗೆ ಫ್ರೀ ಫರ್ಟಿಲಿಟಿ ಎಕ್ಸ್ಪರ್ಟ್ ಕನ್ಸಲ್ಟೇಷನ್ ಕೂಡ ನಿಮಗೆ ಬುಕ್ ಮಾಡುತ್ತೆ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಕ್ಕಂಗೆ ಆಗುತ್ತೆ. ಅದ್ರ ಜೊತೆಲಿ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಕೂಡ ಈಸಿಲಿ ಅವೈಲಬಲ್ ಇದೆ. ನೀವು ಕೂಡ ಈ ಪ್ರಾಡಕ್ಟ್ನ ಟ್ರೈ ಮಾಡಬೇಕು ಅಂತ ಇದ್ದರೆ ನಿಮ್ಮ ಡಾಕ್ಟರ್ ಹತ್ರ ಒಂದ್ಸತಿ ಮಾತಾಡಿ. ಆ್ಯಂಡ್ ನೀವು ಕೂಡ ಈ ಮೈಲೋ ಅವರ ಓವಿಲೂನಾ ಫೀಮೇಲ್ ಫರ್ಟಿಲಿಟಿ ಕ್ಯಾಪ್ಸೂಲ್ಸ್ನ ನಿಮ್ಮ ರೊಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಸಿಟಿವ್ ಟೆಸ್ಟ್ ನಿಮ್ಮದು ಆಗಿರ್ಬೋದೇನೋ.